ಶುಕ್ರವಾರ ಬೇರೆ ಒಂದು 5-6 ಸಿನಿಮಾ ರಿಲೀಸ್ ಆಗಿದೆ. ಯಾವ ತರ ಕೊಡೋದು ಡೈರೆಕ್ಟ್ರೆ? ಯಾವ ತರ ಕೊಡೋಣ ಇವತ್ತು ಸಿನಿಮಾ ರಿವ್ಯೂನ? ಸರ್ ಇವತ್ತು ಯಾವ ಮೂವಿ ನೋಡಿದ್ರ ಸರ್? ಸರ್ ಇವತ್ತು ನಾನು ದೇವರಂತ ಮನುಷ್ಯ ಪ್ರಥಮದು. ಸರ್ ನೀವು ಮಾಮೂಲಿ ನೋಡಿದ ಸಿನಿಮಾಗಳಲ್ಲಿರುವಂತ ಒಂದು ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ಬಿಡ್ತೀರಾ, ಲೀನರ್ ಆಗ್ಬಿಡ್ತೀರಾ. ಅದೇ ಕ್ಯಾರೆಕ್ಟರ್ ಲೀನರ್ ಆಗ್ಬಿಟ್ಟು ಸೇಮ್ ನಮ್ಮ ಪ್ರಥಮ ತರ ಕೊಟ್ಬಿಡಿ ಸರ್, ಸೂಪರ್ ಆಗಿರುತ್ತೆ, ಕಿತ್ಕೊಂಡು ಹೋಗ್ಬಿಡುತ್ತೆ. ಓ ನಾನು ದೇವರಂತ ಮನುಷ್ಯ ಆಗ್ಬಿಡ್ಲಾ? ಆಗ್ಬಿಡಿ. ವೀಕ್ಷಕ್ರೆ, ಇವತ್ತು ನಾನು ಪ್ರಥಮ ಆಗ್ತಾ ಇದ್ದೀನಿ. ಇವತ್ತು ದೇವರಂತ ಮನುಷ್ಯ ಸಿನಿಮಾದ ರಿವ್ಯೂ ಕೊಡ್ತೀನಿ, ನೋಡಿ. ಹೇಳ್ತಿದ್ದಂಗೆ ಶುರು ಮಾಡ್ಕೊಂಡ್ಬಿಟ್ರಾ? ದಿನದ ಬಾಳು 3 ಪೆಗ್ಗಿಲ್ಲ ಅಂದ್ರೆ ಹೆಂಗೇಳು? ಇಲ್ಲ ಅಲ್ಲ. ನಮಸ್ಕಾರ ವೀಕ್ಷಕ್ರೆ, ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನಾನು ಕೆಟ್ಟದನ್ನ ಖಂಡಿಸ್ತೀನಿ, ಕೆಟ್ಟದನ್ನ ಖಂಡಿಸ್ತೀನಿ. ನಾನು ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ. ರಿವ್ಯೂ ಬಂದ್ಬಿಡಿ ಸರ್, ಜಾಸ್ತಿ ಲೀನರ್ ಆಗ್ಬೇಡಿ. ಓ ಹೌದಾ? ಇದು ಇದೆಯಲ್ಲ, ಇದು ಪ್ರಥಮ ಅವ್ರು ಹಾಕಿರೋ ಕನ್ನಡಕ. ಇದು ಆಕ್ಚುಲಿ ಯಾವ್ದು ಅಂದ್ರೆ ಹೇಳಿದ್ರೆ ದೇವರಂತ ಮನುಷ್ಯದಲ್ಲಿ ಹಿಂಗ್ ಹಾಕೊಂಡು ಹಿಂಗ್ ನಿಂತಿದ್ದಾರೆ ನೋಡಿ, ಅದು. ಸೊ ಅದಕ್ಕೆ ಇದು ಹಾಕೊಂಡಲ್ಲ ಸ್ವಲ್ಪ ಇಫೆಕ್ಟ್ ಆಯ್ತು ಅನ್ಸುತ್ತೆ. ಓಕೆ, ಮ್ಯಾಟ್ರಿ ಬರ್ಲಿ. ವೀಕ್ಷಕರೇ, ಇವತ್ತು ದೇವರಂತ ಸಿನಿಮಾ ರಿಲೀಸ್ ಆಗಿದೆ. ಪ್ರಥಮ ಅವರು ತಮ್ಮ ಮೊದಲ ಅಭಿನಯದಲ್ಲಿ ಅಂದ್ರೆ ಹೀರೋ ಆಗಿ ಅಭಿನಯಿಸಿರುವಂತಹ ಮೊದಲ ಚಿತ್ರದಲ್ಲೇ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಮದರ್ ಪ್ರಾಮಿಸ್ ಕನ್ನಡಕ್ಕೇನೂ ಆಗಲ್ಲ. ಎಲ್ಲಿ ತನಕ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಪ್ರಥಮ್ ಕುಮಾರ್ ಇರ್ತಾರೋ ಅಲ್ಲಿ ತನಕ ಕನ್ಫರ್ಮ್ ಕನ್ನಡಕ್ಕೇನೂ ಆಗಲ್ಲ. ಇವ್ರ 3 ಜನ ಓಕೆ, ಯಾವಲ್ಲಿ ಅವ್ನು ಪ್ರಥಮ್ ಕುಮಾರು? ಅವ್ರ 3 ಜನ ಲೆಜೆಂಡ್ಸ್. ಅವ್ರ ಹೆಸರು ಹೇಳ್ಕೊಂಡು ಬೆಳಿತಾ ಇದ್ದೀನಿ, ಬೆಳಿಸಿ. ನಾನು ಬಹಳ ಒಳ್ಳೆ ಮನುಷ್ಯ, ಕೆಟ್ಟದನ್ನ ಖಂಡಿಸ್ತೀನಿ. ಹಾಗೆ ನೀವು ಸಿನಿಮಾನ ನೋಡೋಕೆ ಥಿಯೇಟರ್ಗೆ ಬರಬೇಕು, ಸಿನಿಮಾ ನೋಡಬೇಕು. ಒಂದೊಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದೀವಿ, ಆ ಸಿನಿಮಾನ ನೋಡಿ ಗೆಲ್ಸ್ಬೇಕು. ಈ ರಿವ್ಯೂ ಅನ್ನ ನೋಡ್ತಿರೋ ಎಲ್ಲಾ ವೀಕ್ಷಕರಿಗೂ ಅಡ್ಡಡ್ಡ ಉದುದ ನಮಸ್ಕಾರಗಳು. ಸಿನಿಮಾದಲ್ಲಿ ನಾನು ಫುಲ್ ಟೈಟ್ ಆಗಿರ್ತೀನಿ, ಬೆಳಿಗ್ಗೆ ಆದ್ರೆ ಹ್ಯಾಂಗ್ ಓವರ್ ಅಲ್ಲಿ ಇರ್ತೀನಿ. ಒಂದಿಷ್ಟು ಕನ್ನಡ ಡೈಲಾಗ್ ಗಳನ್ನು ಹೊಡೆಯೋಕೆ ಪ್ರಯತ್ನ ಮಾಡಿದ್ದೀನಿ. ಸಿನಿಮಾ ಅಂತೂ ಅದ್ಭುತವಾಗಿ ಮೂಡ್ ಬಂದಿದೆ. ನಾನು ಪ್ರಥಮ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಸರ್. 2 ಬ್ರ್ಯಾಂಡು ಒಂದೇ ಬಾಟಲ್. ಹಳೆ ಹುಡುಗಿ ನೆನಪಲ್ಲಿ ಕುಡಿತೀನಿ, ಜೊತೆಗೆ ಕೆಟ್ಟದನ್ನ ಖಂಡಿಸ್ತೀನಿ. ನಾನು ಪ್ರಥಮ್ ಅನ್ನೋದನ್ನ ತೆರೆ ಮೇಲೆ ಸಾಬೀತು ಮಾಡೋ ಪ್ರಯತ್ನವನ್ನ ಮಾಡಿದ್ದೀನಿ. ಭಾರಿ ಒಳ್ಳೆ. ಆಮೇಲೆ ಸಿಂಹಕ್ಕೆ ಸಿಂಹದ್ದೇ ಗತ್ತು ಅನ್ನೋ ತರ ನಮ್ಮ ದೇವರಂತ ಸಿನಿಮಾಗೆ ನಮ್ದೇ ಆದಂತ ಒಂದು ಗತ್ತಿದೆ. ಅದನ್ನ ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು. ಸಿಂಹಕ್ಕೆ ಸಿಂಹದ್ದೇ ಗತ್ತು, ಬಾಕಿ 1080. ಈ ನನ್ ಮಗ ಪಬ್ಲಿಕ್ ಅಲ್ಲಿ ಮರ್ಯಾದೆ ಕಳಿತವನ್ನ. ಆಮೇಲೆ ಇಂಗ್ಲಿಷ್ ಸಾಂಗ್ ಅನ್ನ ನಾನು ಇಲ್ಲಿ ಖಂಡಿಸಿದ್ದೀನಿ, ಕನ್ನಡಕ್ಕಾಗಿ ಧ್ವನಿ ಎತ್ತಿದ್ದೀನಿ, ಕತೆ ಹೊಡೆದಿದ್ದೀನಿ, ಪಂಚಿಂಗ್ ಡೈಲಾಗ್ ಅನ್ನು ಹೊಡೆದಿದ್ದೀನಿ. ನೀವೆಲ್ಲ ಸಿನಿಮಾಗೆ ಬಂದು ನಮ್ಮ ಸಿನಿಮಾನ ಗೆಲ್ಲಿಸಬೇಕು. ಡೈರೆಕ್ಟರ್ ಕಿರಣ್ ಶೆಟ್ಟಿ ಅವರು ತುಂಬಾ ಅದ್ಭುತವಾಗಿ ತಮ್ಮ ಆಕ್ಷನ್ ಕಟ್ ಅನ್ನ ಹೇಳಿದ್ದಾರೆ. ಈ ಸಿನಿಮಾದಿಂದ ನಾನು ಒಳ್ಳೆ ಹುಡುಗ ಪ್ರಥಮ್ ಮೊದಲ ಬಾರಿಗೆ ತೆರೆ ಮೇಲೆ ನನ್ನ ಪಾತ್ರವನ್ನ ಹಂಚಿಕೊಂಡಿದ್ದೀನಿ. ಕನ್ನಡದ ಹಿರಿಯ ಕಲಾವಿದರು ಸುಚೇಂದ್ರ ಪ್ರಸಾದ್, ತಬ್ಲಾ ನಾಣಿ ಇವರೆಲ್ಲ ನಮ್ಮ ಸಿನಿಮಾಗೆ ಬಂದು ಒಪ್ಪಿಕೊಂಡಿದ್ದಾರೆ. ಮುಖ್ಯವಾಗಿ CM ಸಾಹೇಬರು ನಮ್ಮ ಸಿನಿಮಾವನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಯಾವಲ್ಲ ಅವನು ಅಲಾಲ್ಟ ಪಾಸು, ಅವಾಗಿಂದ ಇಂಗ್ಲಿಷ್ ಸಾಂಗ್ ಹಾಕೊಂಡು ಹಿಂಸೆ ಕೊಡ್ತಿರೋನು ಖಂಡಿಸ್ತೀನಿ. ಅಣ್ಣ ಅವನು DJ ಮಾಡ್ತೀನಿ, ಅವನು ಪೂಜೆ. ಅರಮನೆಗೆ ರಾಜ ಇರ್ಬೇಕಲ್ವಾ, ಅದೇ ರೀತಿ ನಮ್ಮ ಸಿನಿಮಾಗೆ ಪ್ರೇಕ್ಷಕರಾಗಿ ನೀವಿರ್ಬೇಕು. ಸಿನಿಮಾದಲ್ಲಿ ಸಂಗೀತವಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ಎಣ್ಣೆ ಸಾಂಗ್ ಇದೆ. ಎಣ್ಣೆ ಸಾಂಗ್ ಅಲ್ಲಿ ಅಂದ್ರೆ ಇಡೀ ಸಿನಿಮಾದಲ್ಲಿ ನಾನು ಕುಡಿತ ಜಾಸ್ತಿ ಇರೋದ್ರಿಂದ ಆ ಎಣ್ಣೆ ಸಾಂಗ್ ಅನ್ನ ಮಿಡ್ಲಾಗಿ ತಗೊಂಡು ಅದರಲ್ಲಿ ನಮ್ಮ ಪ್ರೀತಿ ಪಾತ್ರ ಅಂತ ನನ್ನ ಗೆಳೆಯ, ಆತ್ಮೀಯ ಗೆಳೆಯನಾದಂತ ಕಿರಿಕೀರ್ತಿ ಅವರು ಇದರಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಯಾರು ತಾವು ಕಿರಿಕೀರ್ತಿ ಅಂತ. ನೀವೆಲ್ಲ ಸಿನಿಮಾಗೆ ಬಂದ್ರೆ ನಿಮ್ಗೆ ಸಾಂಗ್ ಇಷ್ಟ ಆಗ್ಬಹುದು, ಇಲ್ಲ ಸಿನಿಮಾದಲ್ಲಿ ನನ್ನ ಪಾತ್ರ ಇಷ್ಟ ಆಗ್ಬಹುದು. ಪ್ರಥಮನ್ನ ನೀವು ಹೇಗೆ ಬಿಗ್ ಬಾಸ್ ಅಲ್ಲಿ ನೋಡಿದ್ರು ಅದೇ ರೀತಿ ತುಂಬಾ ಮುಗ್ಧ ಹುಡುಗ, ಒಳ್ಳೆ ಹುಡುಗ. ಆ ರೀತಿಯಾಗಿ ನನ್ನನ್ನ ನೀವು ತೆರೆ ಮೇಲೆ ನೋಡಬಹುದು. ನನ್ನ ತಮ್ಮನ, ತಂಗಿಯ, ಅಕ್ಕನ, ಮಗನ, ಅಣ್ಣನ, ತಮ್ಮನ ಮನೆಗೆ ನಾನು ಇವತ್ತು ಹೋಗ್ಬೇಕು. ಆದ್ರಿಂದ ನಾನು ಈ ರಿವ್ಯೂ ಅನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬರ್ತೀನಿ ಡೈರೆಕ್ಟ್ರೆ, ಬರ್ತೀನಿ. ನಮಸ್ಕಾರ. ಕನ್ನಡಕ ನನ್ನ ಹತ್ರನೇ ಇರಲಿ. ಮತ್ತೆ ನಾನು ದೇವರಂತ ಸಿನಿಮಾದನ್ನ ಮತ್ತೊಮ್ಮೆ ಹೋಗಿ ನೋಡ್ಬೇಕು. ನೀವು ಕೂಡ ನಾಳೆ ಬನ್ನಿ, ಥಿಯೇಟರ್ಗೆ ಬನ್ನಿ. ಈ ಸಿನಿಮಾ ರಿವ್ಯೂ ಅನ್ನ ನೋಡಿ ದೇವರಂತ ಮನುಷ್ಯನ ದೇವರಂತೆ ಗೆಲ್ಸಿ. ಟಾಟಾ ಕಂಪ್ನಿ ಓನರು ನಮ್ ಚಿಕ್ಕ ದೊಡ್ಡಪ್ಪನ ದೊಡ್ಡಮ್ಮ ಸರ್. ಟೊಯೋಟಾ ಕಂಪ್ನಿ ಜಪಾನ್ ಅವ್ರದಲ್ವಾ ಸರ್? ಸಿಕ್ಕಾಕಬಿಟ್ಟು. ಸಿರಿ ಮೊಬೈಲ್ ಟಿವಿಯ ಎಲ್ಲ ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.